ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಗುರುವಾರ 18ನೇ ತಾರೀಕು 7ನೇ ತಿಂಗಳು 2024 ಗುರುವಾರ ದಿವಸ. ಇವತ್ತು ನೀಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ, ಇವತ್ತು ಗುರು ಇಲ್ದೇ ವಿದ್ಯೆ ಇಲ್ಲ. ಯಾವುದೇ ಕಾರಣಕ್ಕೂ ಗುರು ಬೇಕೇ ಬೇಕು. ಸ್ಕೂಲ್ಗೆ ಹೋದರೂ ಗುರು ಬೇಕು, ವಿದ್ಯೆ ಕಲಿಬೇಕಾದ್ರೂ ಗುರು ಬೇಕು, ಎಲ್ಲರಿಗೂ ಬೇಕು. ಆ ಗುರು ರಾಘವೇಂದ್ರನ ನೆನೆದು ಆ ಗುರು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಿಸಿ ನಿಮಗೆಲ್ಲ ಒಳ್ಳೆಯದಾಯ್ತದೆ. ಏನು ಅಂದರೆ, ಇವತ್ತು ನಮ್ಮ ದೇವಸ್ಥಾನ ಕಡೆ ಮುಖಾಂತರ ನಾವು ಹೇಳೋದೇನೆಂದರೆ, ಭಗವಂತ ಗುರು ಅನ್ನಂತೆ, ಅವನೇನು ಶನಿ ಏನು ಮಾಡಬಲ್ಲ ಬಿಡು ಅಂತ ಅನ್ನಂತೆ. ಆದರೆ ಶನಿದೇವರು ನೋಡ್ಬಿಟ್ರು, ಓಹೋ ಇವನಿಗೆ ನಾನು ಅನ್ನೋದು ಹೆಚ್ಚಾಗ್ಬಿಟ್ಟಿದೆ, ಇವನಿಗೆ ಏನಾದರೂ ಕೊಡಬೇಕು ಅಂದ್ಬಿಟ್ಟು ಆ ಕ್ಷಣವೇ ಸೂಲ್ಕೇರ ಅಷ್ಟು ಕೆಲಸ ಮಾಡಿಕೊಟ್ನಂತೆ. ಕಕ್ಕರಿಕೆ ಹಣ್ಣು ಜೋಳಿಗೆಗೆ ತುಂಬಿಬಿಟ್ಟು ಯಾರೋ ಪ್ರಾಣ ಯಾರೋ ಮುಖ ತೋರಿಸ್ಬಿಟ್ಟು ಸೂಲ್ಕೇರಂಗೆ ಮಾಡಿಬಿಟ್ಟಂತೆ. ಆವಾಗ ಅಪ್ಪ ನೀನು ದೊಡ್ಡವನು, ಶನಿದೇವರೇ ನಿನ್ನ ಪಾದ ಎಲ್ಲಿದ್ದಾವಪ್ಪ ಅಂತ ಅಂದ್ಬಿಟ್ಟು ಅವಾಗ ಗುರು ನೀನೇ ದೊಡ್ಡವನು ಅಂದ್ಬಿಟ್ಟು ಅವಾಗ ಕೈ ಮುಗಿದು, ಬೇಡಪ್ಪ ಇಷ್ಟೆಲ್ಲ ನನಗೆ ಕಷ್ಟ ಕೊಡ್ಬೇಡ ತಂದೆ ಅಂತ ಅವಾಗ ಕೇಳ್ಕೊಂಡಂತೆ. ಹಾಗೆ ಆ ಭಗವಂತ ಶನಿದೇವರು ಎಲ್ಲರಿಗೂ ಒಂದೊಂದು ಥರ ಕಷ್ಟ ಕೊಡ್ತಾನೆ, ಎಲ್ಲರಿಗೂ ಒಂದೊಂದು ಥರ ಇದು ಮಾಡ್ತಾನೆ. ಎಲ್ಲ ಪ್ರತಿಯೊಬ್ಬರನ್ನು ಯೋಚನೆ ಮಾಡಬೇಕು. ಎಲ್ಲ ಜಗತ್ತಿಗೆ ದೊಡ್ಡವನು ಶನಿದೇವರು. ಶಿವನೇ ಆಗಲಿ, ಶ್ರೀಮನ್ನಾರಾಯಣ ಆಗಲಿ, ಆಂಜನೇಯ ಆಗಲಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕಡಿಸ್ತಾನೆ, ಯಾರಿಗೂ ಬಿಟ್ಟವನಲ್ಲ. ಅದನ್ನು ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೋಬೇಕು. ಆ ಭಗವಂತ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಯಾವ ಟೈಮ್ಗೆ ಏನು ಮಾಡ್ತಾನೆ ಅದೂ ಗೊತ್ತಿಲ್ಲ. ನಾವು ನಂದು ನಾನು ನಂದು ಅಂತ ಯಾವಾಗ ಹೋಯ್ತೀವೋ ಅವಾಗ ಅಹಂಕಾರ ಮುರಿಯೋದು ಭಗವಂತನೇ. ದಿನವೂ ಲೆಕ್ಕ ಬರೆಯೋದು ಭಗವಂತ ಬರೀತಾನೆ. ಮೇಲೊಬ್ಬ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಇಡಬೇಕು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಅದು ಮನುಷ್ಯನಿಗೆ ಸುಲಭ ಆಯ್ತದೆ. ಯಾವುದೇ ಕಾರಣಕ್ಕೂ ಮನುಷ್ಯ ನಾನು ಅಂತ ಬರಬಾರ್ದು, ನಾನಲ್ಲಪ್ಪ ನೀನು ಅಂತ ಹೋದಾಗ ಪ್ರತಿಯೊಬ್ಬರಿಗೂ ಒಳ್ಳೇದಾಯ್ತದೆ. ನಂದು ಅಂದಾಗ ಇಕ್ಕಟ್ಟಿಗೆ ಸಿಗಿಸ್ಬಿಡ್ತಾನೆ. ಗ್ರಹಗತಿಗಳು ಕೆಟ್ಟರಾದಾಗ ಪ್ರತಿಯೊಬ್ಬರಿಗೂ ಇಕ್ಕಟ್ಟಿಗೆ ಸಿಗಿಸ್ತಾರೆ. ಅದು ಅರ್ಥ ಮಾಡ್ಕೋಬೇಕು ಜನಗಳು. ಗ್ರಹಗತಿಗಳು ಯಾವಾಗ ಕೆಟ್ಟರಾದರೂ ನಾನಾ ಥರ ಕಷ್ಟ ಆಗೋಯ್ತದೆ. ಸಾಲ ಸಿಗೋದಿಲ್ಲ, ದುಡ್ಡು ಸಿಗೋದಿಲ್ಲ, ಕೆಲಸ ಕಾರ್ಯ ಸಿಗೋದಿಲ್ಲ. ಪ್ರತಿಯೊಬ್ರಿಗೂ ಕೆಲವ್ರಿಗೆ ಅನ್ನನೂ ಸಿಗೋದಿಲ್ಲ, ಮನಗೋಗಿ ಜಾಗ ಸಿಗೋದಿಲ್ಲ. ತಂದೆ ತಾಯಿ ದೂರ ಆಯ್ತಾರೆ, ಅಣ್ಣ ತಮ್ಮದಿರು ದೂರ ಆಯ್ತಾರೆ, ಅಕ್ಕ ತಂಗಿಯರು ದೂರ ಆಯ್ತಾರೆ, ಬಂಧು ಬಳಗೆಲ್ಲ ದೂರ ಆಯ್ತಾರೆ. ಇದೆಲ್ಲ ಕಾರಣ ಭಗವಂತಂದು. ಅವಾಗ ಅದಕ್ಕೇ ವರ್ಷಕ್ಕೊಂದು ಸಾರಿ ನವಗ್ರಹ ಪೂಜೆ ಮಾಡಬೇಕು. ಆ ಭಗವಂತನ ಕೈ ಮುಗಿಬೇಕು, ಪೂಜೆ ಮಾಡಬೇಕು. ಇದೇ ಕಾರಣ ಅಂತ ನಾವು ಹೇಳೋದು. ಯಾಕೆ ಅಂದರೆ, ಮಾನಭಾವ ದೊಡ್ಡವನು, ತಂದೆ ತಾಯಿನೇ ಬಿಟ್ಟವನಲ್ಲ ಅಂದಾಗ ನಮ್ಮನ್ನು ನರ್ಮನ್ಸನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೆ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ನಮಸ್ಕಾರ. ಈ ನಂಬರು 953482119611896745ಕ್ಕೆ ಕರೆ ಮಾಡಿ. ನೀವೇನೇ ಕಷ್ಟ ಇದ್ದರೆ ಪರಿಹಾರ ಮಾಡ್ಕೋಬೋದು. ಬನ್ನಿ, ಸಂಪರ್ಕ ಮಾಡಿ. ಭಗವಂತ ಕಷ್ಟ ಕೊಟ್ಟಾಗ ಅದಕ್ಕೆ ಪರಿಹಾರ ಒಂದು ದಾರಿ ಇದ್ದೇ ಇರ್ತದೆ. ಎಲ್ಲರಿಗೂ ನಮಸ್ಕಾರ.